ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು. ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಏನ್ ಸಂದೇಶ ಇದು ಸೀನಿಯರ್ಗೊಂದು? ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು, ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೂತಿದ್ರು. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗುತ್ತ? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Karnataka Rakshana Vedike more protest saying that all the packaging in items they should have English alongside Kannada, and they want all banks and financial institutions to employ only Kannadigas. They are demanding a similar legislation like last year when all name boards had 60% Kannada. How do you react to this? ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಅದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು. ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು. ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಏನ್ ಸಂದೇಶ ಇದು ಸೀನಿಯರ್ಗೊಂದು? ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು, ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೂತಿದ್ರು. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗುತ್ತ? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Karnataka Rakshana Vedike more protest saying that all the packaging in items they should have English alongside Kannada, and they want all banks and financial institutions to employ only Kannadigas. They are demanding a similar legislation like last year when all name boards had 60% Kannada. How do you react to this? ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಅದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು. ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು. ಬಹಿರಂಗವಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಏನ್ ಸಂದೇಶ ಇದು ಸೀನಿಯರ್ಗೊಂದು? ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು, ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೂತಿದ್ರು. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗುತ್ತ? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. Karnataka Rakshana Vedike more protest saying that all the packaging in items they should have English alongside Kannada, and they want all banks and financial institutions to employ only Kannadigas. They are demanding a similar legislation like last year when all name boards had 60% Kannada. How do you react to this? ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಅದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು.